ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನಲ್ಲಿ ಮಾರ್ಚ್ 11/3/2026ರಂದು ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಮಾದಿಗ ಸಂಘಟನೆಗಳು ಕರೆ ನೀಡಿದ್ದ ಬಂದ್ಗೆ ಪಟ್ಟಣದಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಬಂದ್ ಸಂಪೂರ್ಣ ಯಶಸ್ವಿಯಾಯಿತು. ಜನಸಾಮಾನ್ಯರು ಹಾಗೂ ವ್ಯಾಪಾರಿಗಳು ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಬೆಂಬಲ ನೀಡಿದ್ದರಿಂದ ಪಟ್ಟಣದ ಅಂಗಡಿ ಮಳಿಗೆಗಳು ಮುಚ್ಚಿದ್ದು ಸಾರಿಗೆ ಸೇವೆಗಳು ಸಹ ಬಹುತೇಕ ಸ್ಥಗಿತಗೊಂಡಿದ್ದವು. ಬಂದ್ ಪರಿಣಾಮವಾಗಿ ಕೆಲವೆಡೆ ರಸ್ತೆಗಳಲ್ಲಿ ವಾಹನಗಳು ಸರತಿ ಸಾಲಿನಲ್ಲಿ ನಿಂತು ಸಂಚಾರಕ್ಕೆ ಅಡಚಣೆ ಉಂಟಾಯಿತು. ಆದರೆ ಔಷಧಿ ಅಂಗಡಿಗಳು ಹಾಗೂ ತುರ್ತು ಸೇವೆಗಳು ಎಂದಿನಂತೆ ಕಾರ್ಯನಿರ್ವಹಿಸಿದ್ದವು. ಪ್ರತಿಭಟನೆಯ ಭಾಗವಾಗಿ ಮಾದಿಗ ಸಮುದಾಯದವರು ಮಹಾಸ್ವಾಮಿ ವೃತ್ತದಲ್ಲಿ ಸೇರಿ ವೀರರಾಣಿ ಚೆನ್ನಮ್ಮ ವೃತ್ತ ಮಾರ್ಗವಾಗಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವೃತ್ತ ಅವರಿಗೆ ಮೆರವಣಿಗೆ ನಡೆಸಿದರು. ಒಳ ಮೀಸಲಾತಿ ಜಾರಿಗೆ ಬೆಂಬಲ ಮಾಡುತ್ತಿರುವ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸಮುದಾಯ ಮುಖಂಡರು ಹಾಗೂ ನ್ಯಾಯವಾದಿ ನಂದಕುಮಾರ್ ಬಾಂಬೇಕರ್ ಮಾತನಾಡಿ, ಹಲವು ವರ್ಷಗಳಿಂದ ಮಾದಿಗ ಸಮಾಜವು ಜೀವನ ಮರಣದ ಹೋರಾಟ ನಡೆಸುತ್ತಿದೆ. ಆದರೂ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಮುಂದಾಗಿದೆ, ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿದರು. ಮುಖ್ಯಮಂತ್ರಿ ಅವರಿಗೆ ಬರೆದ ಮನವಿ ಪತ್ರವನ್ನು ತಹಶೀಲ್ದಾರ್ ಎಂ ಬಸವರಾಜ್ ಅವರಿಗೆ ಸಲ್ಲಿಸಲಾಯಿತು. ಈ ವೇಳೆ ಸಿಪಿಐ ರವಿಕುಮಾರ್ ಹಾಗೂ ರಾಹುಲ್ ಪವಾಡ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದ್ದು ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದೆ ಪ್ರತಿಭಟನೆ ಶಾಂತಿಯುತವಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಸಮಾಜದ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ಯಾದಗಿರಿ ಜಿಲ್ಲೆ ಹನುಮಂತದೊರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಮಾದಿಗ ಸಮುದಾಯಕ್ಕೆ ಮೀಸಲು ಆದ್ರೆ ಆ 4,000 ಮಾದಿಗ ಸಮುದಾಯಕ್ಕೆ ಮೀಸಲಿದಂತ ಆ ನೌಕರಿಗಳನ್ನ ನಮ್ಮನ್ನ ಧಿಕ್ಕರಿಸಿ ಇವತ್ತು ನೀವು ಸಾಮಾನ್ಯ ವರ್ಗದ ಮೀಸಲಾತಿ ವರ್ಗದಲ್ಲಿ 2002ರ ರಿಸರ್ವೇಶನ್ ಪಾಲಿಸಿ ತಗೊಂಡ್ಬಂದು ನಾವು 18% ಅಲ್ಲಿ ನಾವು ಅದೇ ಇದರಲ್ಲಿ ಕಾಯ್ದೆಯಲ್ಲಿ ಕೊಡ್ತೀವಿ ಅಂತ ಹೇಳ್ತಿರಲ್ಲ. ಅಂದ್ರೆ ಚಿತ್ರದುರ್ಗದಲ್ಲೇ ನೀವು ಚುನಾವಣೆ ಪ್ರಣಾಳಿಕೆ ಚುನಾವಣೆ ಮಾಡೋ ಟೈಮ್ದಾಗ ಪ್ರಚಾರ ಕೈಗೊಂಡಾಗ ಹೇಳಿದ್ರಲ್ಲ, ಏನಂತೆ 2013 ನಾವು ಅಧಿಕಾರಕ್ಕೆ ಬಂದ್ರೆ 24 ಗಂಟೆಯಲ್ಲೇ ಮಾದಿಗ ಮೀಸಲಾತಿ ಹೋರಾಟ ಸಮನ್ವಯ ಸಮಿತಿಯಿಂದ ಯಾವ ಬೇಡಿಕೆಗಳಿದಾವೆ ಆ ಮೀಸಲಾತಿಯಲ್ಲಿ ಆ ಒಳ ಮೀಸಲಾತಿಯನ್ನ ತರುವಂತ ಕೆಲಸನ ನಾವು